ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಜಯಶ್ರೀ ತೊನ್ಶಾಳ್. ಇವತ್ತು ನಾನು ಬೆಲ್ಲದ ಕರದಂಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ನೋಡಿ ಯಾವ ರೀತಿ ಅಂತ. ಪುಟಾಣಿ ಹಿಟ್ಟು, ಕಸಕಸೆ, ಒಣಕೊಬ್ಬರಿ, ಅಂಟು, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಮತ್ತು ಬೆಲ್ಲ, 1.5 ಕಪ್ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬಿಸಿ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಬೇಕದು ನೀರೊಳಗೆ. ನೋಡಿ ಈ ಥರ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕುದಿಬೇಕು. ಲೋ ಫ್ಲೇಮ್ ಒಳಗೆ ಇಟ್ಟು ಕುದಿಸ್ಬೇಕು. ನೋಡಿ ಈ ಥರ ಬರ್ತಾಯಿದೆ ನೋಡಿ. ಅಂಟಂಟು ಬರಬೇಕು ಅದು. ಆ ರೀತಿ ಕುದಿಸ್ಕೋಬೇಕು. ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಅದನ್ನು ನೋಡ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ನೋಡ್ಕೋಬೇಕು. ಬರ್ತಾಯಿದೆ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬರಬೇಕು. ಉಂಡೆ ಥರ ಆಗಬೇಕದು. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ, ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೋಬೇಕು. ಆಮೇಲೆ ಗಸಗಸೆ ಹಾಕ್ಕೋಬೇಕು. ಏಲಕ್ಕಿ ಹಾಕ್ಕೋಬೇಕು. ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಎಲ್ಲರೂ. ಸಕ್ಕರೆಗಿನ್ನ ಬೆಲ್ಲದ್ದು ತುಂಬ ಚೆನ್ನಾಗಿರುತ್ತೆ. ನೋಡಿ ಅಂಟು ಹಾಕ್ಕೋಬೇಕು. ಅಂಟಂತೂ ಸಖತ್ತಾಗಿರುತ್ತೆ. ತುಪ್ಪದೊಳಗೆ ಹುರ್ಕೋಬೇಕು ಇದನ್ನು. ಅಂಟನ್ನು ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಸಖತ್ತಾಗಿರುತ್ತೆ. ನೋಡಿ ಇಲ್ಲಿ ಏಲಕ್ಕಿ ಹಾಕ್ಕೋಬೇಕು. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅನ್ನದೊಳಗೆ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೋಬೇಕು. ಎಲ್ಲನೂ ಬಿಸಿ ಇರಬೇಕು. ಆಮೇಲೆ ಪುಟಾಣಿ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೋಬೇಕು. ಗಂಟಾಗಬಾರ್ದು. ಆಗ್ಲಾರ್ದಂಗೆ ಕಲಿಸ್ಕೋಬೇಕು. ನೋಡಿ ಒಂದು ತಟ್ಟೆಗೆ ತುಪ್ಪ ಸವರಿ ಈ ರೀತಿ ಹಾಕ್ಕೋಬೇಕು. ನೋಡಿಲ್ಲಿ ಆಮೇಲೆ ಅದ್ರ ಮ್ಯಾಗೆ ಕೊಬ್ಬರಿ, ಕಸಕಸೆ ಎಲ್ಲನೂ ಚೆನ್ನಾಗಿ ಉದುರಿಸ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿಲ್ಲ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ ಅಂತ. ನೋಡಿ ವಾವ್, ಸ್ವಲ್ಪನೂ ಎಲ್ಲಿ ಏನೂ ಒಡೆದಿಲ್ಲ, ಏನೂ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೋಡಿಲ್ಲಿ ಯಾವ ರೀತಿ ಇದೆ ಅಂತ. ವಾವ್, ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.